ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ 108 ಆಂಬ್ಯುಲೆನ್ಸ್ ಚಾಲಕರು ನಡೆಸ್ತಾ ಇರೋ ಪ್ರತಿಭಟನೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಜೀವಿಕೆ ಸಂಸ್ಥೆ ಮತ್ತು ಚಾಲಕನ ನಡುವಿನ ತಿಕ್ಕಾಟ ಮುಂದುವರೆದಿದ್ದು ಆರೋಗ್ಯ ಸೇವೆಯಲ್ಲಿ ವ್ಯತ್ಯಯವಾಗಿದೆ. 3ನೇ ದಿನಕ್ಕೆ ಕಾಲಿಟ್ಟ 108 ಚಾಲಕರ ಮುಷ್ಕರ. ಬೆಂಗಳೂರಿನಲ್ಲಿ ಆಂಬ್ಯುಲೆನ್ಸ್ ಚಾಲಕರ ಪ್ರತಿಭಟನೆ. 30 ಜಿಲ್ಲೆಗಳ ಆಂಬ್ಯುಲೆನ್ಸ್ ಸಿಬ್ಬಂದಿ ಭಾಗಿ. ಬೇಡಿಕೆ ಈಡೇರಿಕೆಗೆ ಬಿಗಿಪಟ್ಟು. ವೇತನ ಹೆಚ್ಚಳ ಸೇರಿದಂತೆ 5 ಬೇಡಿಕೆಗಳ ಈಡೇರಿಕೆಗೆ ಬಿಗಿಪಟ್ಟು ಹಿಡಿದಿರುವ 108 ಆಂಬ್ಯುಲೆನ್ಸ್ ಚಾಲಕರ ಪ್ರತಿಭಟನೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ರಾಜ್ಯಾದ್ಯಂತ ಆಂಬ್ಯುಲೆನ್ಸ್ ಸೇವೆ ಸ್ಥಗಿತಗೊಳಿಸಿರುವ 30 ಜಿಲ್ಲೆಗಳ ಸಿಬ್ಬಂದಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು. ಸುರಿಯುವ ಮಳೆಯನ್ನು ಲೆಕ್ಕಿಸದೆ ಧರಣಿ ನಡೆಸಿದ ಚಾಲಕರು ತಮ್ಮ ಬೇಡಿಕೆಗೆ ಸರ್ಕಾರ ಸ್ಪಂದಿಸುತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿರ್ತಕ್ಕಂಥ ಸರ್ಕಾರ ಆನಂತರ ಇಲ್ಲಿರ್ತಕ್ಕಂಥ ಕಂಪನಿಯವರು ಇಲ್ಲಿಯವರೆಗೂ ನಮ್ಮ ಎಲ್ಲ ಬೇಡಿಕೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮನ್ನಣೆಯನ್ನು ಕೊಡದೇ ಇದ್ದಂಥ ಒಂದು ಸಂಗತಿ ನಮಗೆ ಒದಗಿ ಬಂದಿದ್ದರಿಂದ ಇಲ್ಲಿ ಸ್ವಲ್ಪ ವೇರಿಯೇಷನ್ ಏನಾದರೂ ವ್ಯತ್ಯಾಸ ಆದರೆ ಇದು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರ ಒಂದು ಆರೋಗ್ಯದ ಮೇಲೆ ಉಂಟಾಗ್ತಕ್ಕಂಥ ಒಂದು ದುಷ್ಟಕರವಾಗಿರ್ತಕ್ಕಂಥ ಪರಿಣಾಮವನ್ನು ಉಂಟು ಮಾಡುತ್ತೆ. ಇದು ಅದಕ್ಕಾಗಿ ದಯವಿಟ್ಟು ಇದಕ್ಕೇನಾದರೂ ಒಂದು ಪರಿಹಾರ ಕಂಡುಕೊಂಡ್ರೆ ತುಂಬ ಒಳ್ಳೆಯದಂತ. ರಾಜ್ಯಾದ್ಯಂತ 510 ಆಂಬ್ಯುಲೆನ್ಸ್ ಸ್ಥಗಿತ. ಬೆಂಗಳೂರಿನಲ್ಲಿ 59 ಆಂಬ್ಯುಲೆನ್ಸ್ ಸೇವೆ ಇಲ್ಲ. 2700 ಸಿಬ್ಬಂದಿ ಮುಷ್ಕರದಲ್ಲಿ ಭಾಗಿ. ಕೆಎಸ್ಆರ್ಟಿಸಿ ಬಿಎಂಟಿಸಿಯ 500 ಸಿಬ್ಬಂದಿಯ ಬಳಕೆ. ರಾಜ್ಯದಲ್ಲಿ ಒಟ್ಟು 517 ಆಂಬ್ಯುಲೆನ್ಸ್ಗಳಿದ್ದು ಅವುಗಳಲ್ಲಿರುವುದು 2400 ಸಿಬ್ಬಂದಿ. ಬೆಂಗಳೂರಲ್ಲಿ ಒಟ್ಟು 59 ಆಂಬ್ಯುಲೆನ್ಸ್ಗಳಿದ್ದು 300 ನೌಕರರು ಕೆಲಸವನ್ನು ಸ್ಥಗಿತಗೊಳಿಸಿದ್ದಾರೆ. ಹೀಗಾಗಿ ಹಲವೆಡೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಸಿಬ್ಬಂದಿಗಳನ್ನು ಆಂಬ್ಯುಲೆನ್ಸ್ ಸೇವೆಗೆ ಬಳಸಿಕೊಳ್ಳಲಾಗ್ತಿದೆ. ಈ ಮಧ್ಯೆ ಆಂಬ್ಯುಲೆನ್ಸ್ನ ನಿರ್ವಹಣೆ ಹೊತ್ತಿರೋ ಜೀವಿಕೆ ಸಂಸ್ಥೆ ಮುಷ್ಕರ ನಿರತರ ಜೊತೆ ಮಾತುಕತೆಗೆ ಸಿದ್ಧವಿರುವುದಾಗಿ ಹೇಳಿದೆ. ಸರ್ಕಾರಕ್ಕೆ ಬೇಡಿಕೆಯ ಪಟ್ಟಿ ಕಳಿಸಿದ್ದೇವೆ ಅಂತ ಸಂಸ್ಥೆಯ ಸಿಇಒ ಜಗದೀಶ್ ಪಾಟೀಲ್ ಮನವಿ ಮಾಡಿದ್ದಾರೆ. 12-13 ಬೇಡಿಕೆಯನ್ನು ಅವರು ಹಾಕಿದರು. ನಾರ್ಮಲ್ ದಿಸ್ ಒನ್ ಅದಕ್ಕೆ ಕರೆಕ್ಟಾಗಿ ರಿಪ್ಲೈ ಮಾಡಿಬಿಟ್ಟು ಕಳಿಸಿದ್ದೇನೆ ನಾನು. ಇನ್ನು ಅವರ ಎಜೆಂಡಾ ಬೇರೆ ಏನಾದ್ರು ಇದ್ದರೂ ನನಗೇನು ಗೊತ್ತಾಗೋದಿಲ್ಲ ಅವ್ರದ್ದು ಏನು ಎಕ್ಸಾಕ್ಟ್ಲಿ ಬೇಕಂತ. ಅದಕ್ಕಾಗಿ ಬಂದು ಇಲ್ಲಿ ಕೂತು ಮಾತಾಡಿ ಅಂತ ಹೇಳ್ತಾ ಇದ್ದೇನೆ. ಆದರೆ ಜೀವಿಕೆ ಮನವಿಯನ್ನ ನೌಕರರು ತಳ್ಳಿ ಹಾಕಿದ್ದಾರೆ. ಬೇಡಿಕೆ ಈಡೇರಿಕೆಯ ಬಗ್ಗೆ ಸರ್ಕಾರ ಭರವಸೆ ನೀಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇವರಿಬ್ಬರ ಕಿತ್ತಾಟ ಬಗೆಹರಿಸಬೇಕಾದ ಸರ್ಕಾರವು ಕೈಕಟ್ಟಿ ಕುಳಿತಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಗಳೂರಿನಿಂದ ಶ್ರೇಯಾ ಶೆಟ್ಟಿ ಜೊತೆ ಮಮತಾ ಮಾರ್ಧಾಳ, ಸುವರ್ಣ ನ್ಯೂಸ್. ಆಕೆ 17 ವರ್ಷದ ಹುಡುಗಿ. ಎಲ್ಲರಂತೆ ಆಡಿಕೊಂಡು ಸ್ಕೂಲ್ಗೆ ಹೋಗ್ತಿದ್ದ ಆಕೆ ಒಂದು ದಿನ ಸೊಂಟ ನೋವು ಅಂತ ಮಲಗಿದ್ಲು ಅಷ್ಟೇ. ಮತ್ತೆ ಮೇಲೇಳೋಕೆ ಆಗಲೇ ಇಲ್ಲ. ಈ ಕಾಲಿನ ಸ್ವಾಧೀನ ಕಳೆದುಕೊಂಡಿರೋ ಈ ಹುಡುಗಿ ಮಗಳ ಚಿಕಿತ್ಸೆಗಾಗಿ ಪರದಾಡ್ತಾ ಇರೋ ಬಡ ದಂಪತಿಯ ನೋವಿನ ಕಥೆ ಇಲ್ಲಿದೆ ನೋಡಿ. ಈಕೆ ಶಿಲ್ಪಾ. ಹದಿಹರೆಯದ ವಯಸ್ಸಿನಲ್ಲಿ ಜೀವನವನ್ನ ಸಂಭ್ರಮಿಸಬೇಕಾದ ಈ ಹುಡುಗಿಯ ಬದುಕು ಹಾಸಿಗೆಯಲ್ಲೇ ಸವಿಯುತ್ತಿದೆ. ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಚಿಕ್ಕತೋಗೂರಿನ ನಂದೀಶ್ ರೆಡ್ಡಿ ಉಮಾ ದಂಪತಿಯ ಒಬ್ಬಳೆ ಮಗಳು ಈ ಶಿಲ್ಪಾ. 9ನೇ ತರಗತಿ ಓದ್ತಾ ಇದ್ದ ಶಿಲ್ಪಾಗೆ ಸೊಂಟ ನೋವು ಕಾಣಿಸ್ಕೊಳ್ತು. ನೋವಿನಿಂದ ಹಾಸಿಗೆ ಹಿಡಿದವಳು ಮತ್ತೆ ಏಳಲೇ ಇಲ್ಲ. ಬಲಭಾಗದ ಸೊಂಟದಲ್ಲಿ ಮೂಳೆ ಸವಿಯುತ್ತಿರುವುದರಿಂದ ನರಗಳು ದೌರ್ಬಲ್ಯಗೊಂಡು ಕಾಲುಗಳು ಸ್ವಾಧೀನ ಕಳೆದುಕೊಂಡಿವೆ. ಇದರಿಂದ ನಡೆಯಲು ಆಗದೆ ಕೂರಲು ಆಗದ ದಯನೀಯ ಸ್ಥಿತಿಯಲ್ಲಿದ್ದಾಳೆ ಶಿಲ್ಪಾ. ಬೆನ್ನಲ್ಲೆಲ್ಲ ಮೂಳೆ ಇಲ್ಲ, ಮತ್ತೆ ನರ ಇಲ್ಲ, ನಡೆಯಕ್ಕಾಗ್ತಾ ಇಲ್ಲ. 4 ವರ್ಷದಿಂದ ನಾನು ಇಲ್ಲೇ ಮಲಗಿದ್ದೀನಿ. ಯಾರಾದರೂ ದಾನಿಗಳು ಬಂದು ದುಡ್ಡು ಕೊಟ್ಟರೆ ನಾನು ಆಪ್ರೇಷನ್ ಆಗುತ್ತೆ. ಆಪ್ರೇಷನ್ ಆದರೆ ನಾನು ಚೆನ್ನಾಗಿ ಓದ್ಕೊತೀನಿ.
ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಕೇಳ್ಕೊತಾ ಇದ್ದೀನಿ. ನಾನು ಆಪ್ರೇಷನ್ಗೆ ದುಡ್ಡು ಕೊಡಬೇಕು. ನಾನು ಆಪ್ರೇಷನ್ ಮಾಡಿಸ್ಕೊಂಡು ಓದ್ಬಿಟ್ಟು ನಮ್ಮ ಅಪ್ಪ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಈಕೆಯ ತಂದೆ ನಂದೀಶ್ ರೆಡ್ಡಿ ಪೇಂಟರ್, ತಾಯಿ ಉಮಾ ಗಾರ್ಮೆಂಟ್ಸ್ನಲ್ಲಿ ದುಡಿಯುತ್ತಿದ್ದು ಮಗಳ ಸ್ಥಿತಿ ಕಂಡು ಕಣ್ಣೀರುಗರೆಯುತ್ತಿದ್ದಾರೆ. ಬೆನ್ನು ಮೂಳೆಗೆ ಸ್ಟೀರಾಯ್ಡ್ ಅಳವಡಿಸುವ ಶಸ್ತ್ರಚಿಕಿತ್ಸೆ ನಡೆಸಿದ್ರೆ ಶಿಲ್ಪಾ ಮತ್ತೆ ನಡೆದಾಡಬಹುದು ಅಂದಿದ್ದಾರೆ ವೈದ್ಯರು. ಈ ಚಿಕಿತ್ಸೆಗೆ 4 ಲಕ್ಷ ರೂಪಾಯಿ ವೆಚ್ಚವಾಗುವುದರಿಂದ ಹಣ ಹೊಂದಿಸಲು ನಂದೀಶ್ ರೆಡ್ಡಿ ಪಡಬಾರದ ಪಾಡು ಪಡೆದಿದ್ದು ನೆರವಿಗೆ ಕೈಚಾಚುತ್ತಿದ್ದಾರೆ. 14 ವರ್ಷದಿಂದ ಇಲ್ಲೇ ಪೇಂಟ್ ಕೆಲಸಕ್ಕೆ ಹೋಗ್ತಾ ಇದ್ದೆ. ನನ್ನ ಮಗಳಿಗೆ 4 ವರ್ಷದಿಂದ ಒಂದು ಸೈಡೆಲ್ಲ ಮೂಳೆನೇ ಇಲ್ಲ, ನರ ಇಲ್ಲ, ಅವಳ ಕೈಯಲ್ಲಿ ನಡೆಯೋಕ್ಕಾಗ್ತದೆ. ಮಗಳು ಮತ್ತೆ ಎದ್ದು ಓಡಾಡಬೇಕು, ಅವಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಸುಂದರ ಬದುಕು ರೂಪಿಸಬೇಕೆಂಬುದು ಈ ಬಡ ದಂಪತಿಯ ಕನಸು. ಈ ಕನಸಿಗೆ ದಾನಿಗಳು ನೆರವಾದರೆ ಶಿಲ್ಪಾಳ ಬದುಕು ಅರಳಲಿದೆ. ನೆರವಿಗೆ ಸಂಪರ್ಕಿಸಿ 9731370076. ಆನೇಕಲ್ನಿಂದ ಕ್ಯಾಮರಾಮನ್ ರವಿಕುಮಾರ್ ಜೊತೆ ಮಂಜುನಾಥ್, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ ಅಂತ ಬನ್ನಿ ನೋಡೋಣ.